Hi, welcome back to the channel. This is Pooja and ನಾನು ಇವತ್ತು ಸ್ಯಾಟರ್ಡೇ ಮತ್ತು ಸಂಡೇಯ ಬ್ಲಾಗ್ ಒಂದು ಫಂಕ್ಷನ್ಗೆ ಹೋಗಿದ್ದೆ ಪೂಜೆ ಮುಗಿಸಿ ಶಾರ್ಟ್ಸಲ್ಲಿ ನವರಾತ್ರಿ ಕೂಡ ಅದು ಅಪ್ಲೋಡ್ ಮಾಡಿರ್ತೀನಿ. ಸೊ ಇವಾಗ ಫಂಕ್ಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಎಲ್ಲ ಸ್ವಲ್ಪ ಜನನೇ ಇದ್ದಾರೆ. ಸೊ ಗೆಸ್ಟ್ಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದ ಮೇಲೆ ಇನಾಗ್ರೇಷನ್ ಎಲ್ಲ ಮಾಡಿ ದೀಪ ಅಂಟಿಸಿ ಪೂಜೆ ಮಾಡೋದಕ್ಕೆ ಟೇಪ್ ಕಟ್ ಮಾಡಿ ಬರೋದಕ್ಕೆ. ಸೊ ಈಗ ಅವರು ಬಂದು ಎಲ್ಲ ದೀಪ ಅಂಟಿಸಿ ಅವ್ರಿಗೆ ಗಿಫ್ಟ್ಸ್ನ ಕೊಡ್ತಾ ಇದ್ದಾರೆ. ಕಂಪ್ನಿ ಬಗ್ಗೆ ಎಲ್ಲ ಹೇಳಿ, ಈ ಫಂಕ್ಷನ್ ಒಂದು ಆರ್ಕಿಟೆಕ್ಟ್ ಕಾಂಟ್ರಾಕ್ಟ್ ಕಂಪ್ನಿ, ಸೊ ಹಾಗೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ. ಲಾಸ್ಟ್ ಟೈಮ್ ಶಾರ್ಟ್ಸಲ್ಲಿ ನಾನು ಲಕ್ಷ್ಮಿ ಅಮ್ಮ ಅವರು ವಜ್ರಮುನಿ ಅವ್ರ ವೈಫ್ ಅವ್ರ ಸ್ಪೀಚ್ ಕೂಡ ಅಪ್ಲೋಡ್ ಮಾಡಿದ್ದೆ. ಈ ಸಲನೂ ಅವ್ರನ್ನ ಕರೆಸಿದ್ದಾರೆ ಈ ಫಂಕ್ಷನ್ಗೆ. ನಮ್ಮ ಏರಿಯಾ ಹತ್ರನೇ ಇದ್ದಾರೆ ಅವರು ಅಂತ. ಹಾಗೆ ಅವ್ರ ಸ್ಪೀಚ್ ಕೂಡ ಹೇಗಿತ್ತು ಅಂತ ಈಗ ಕೇಳ್ಕೊಂಡು ಬರೋಣ. ತುಂಬ ಚೆನ್ನಾಗಿತ್ತು. ಸೊ ಗೋಲ್ಡನ್ ಜೂಬ್ಲಿ ಎಲ್ಲ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಇಲ್ಲೇ ಗೆಸ್ಟ್ ಪಕ್ಕದಲ್ಲಿ ಹಿಂದೆನೇ ಕೂತಿದ್ದೀವಿ ನಾವು ಊಟಕ್ಕೆ. ಸೊ ಬೇಗನೆ ಮಗಳನ್ನ ಮಲಗಿಸ್ಬರ್ತಾಯಿದ್ರು ಮನೆಯವರು. ಅಷ್ಟರಲ್ಲಿ ನಾನು ಕೂಡ ಬೇಗ ಊಟ ಮುಗಿಸಿ ಹೋಗೋಣ ಗಿಫ್ಟ್ ಕೊಟ್ಟು ಅಂತ ಬಂದೆ. ಹಾಗೆ ರಾತ್ರಿಗೆ ನಾನು ಸ್ಯಾಟರ್ಡೇ ನೈಟ್ ಒನ್ ಟೈಮ್ಗೆ ಏನು ಅಂದ್ಬಿಟ್ಟು ಎಗ್ ಇತ್ತು ಮನೇಲಿ. ಸೊ ಎಗ್ ಬಿರಿಯಾನಿ ಎಲ್ಲ ಮಾಡ್ಕೊಳ್ಳೋಣ ಅಂತ ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ವೆರಿ ಈಸಿ. ಇನಿಷಿಯಲ್ ಆಗಿ ಎಲ್ಲ ಸ್ಪೈಸಸ್ನು ಎಲ್ಲ ಆ್ಯಡ್ ಮಾಡಿದ್ದೀನಿ. ಮೇಯ್ನಾಗಿ ಗ್ರೀನ್ ಕಾರ್ಡಮಮ್, ಬೇ ಲೀಫ್, ಸಿನಮಾನ್ ಸ್ಟಿಕ್ಸ್ ಆಗಿರ್ಬೋದು, ಚಕ್ಕೆ, ಲವಂಗ, ಪಲಾವ್ ಎಲೆ ಇದೆಲ್ಲ ಹಾಕಿ, ಈರುಳ್ಳಿ ಹಾಕಿ, ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ನ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಹಾಕೋಣ ಅಂತ. ಈಗ ಸಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಮಸಾಲಾಗೆ ಮೇಯ್ನಾಗಿ ನಾನು ಕೊತ್ತಂಬರಿ ಮತ್ತು ಪುದೀನ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಖಾರಕ್ಕೆ ಲಾಸ್ಟಲ್ಲಿ 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡೋಣ ಅಂತ ತಿಳ್ಕೊಳ್ತಾ ಇದ್ದೀನಿ. ಈಗ ಸ್ಪೈಸಸ್ ಆದಮೇಲೆ ಮಸಾಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಆನಿಯನ್ ಆದಮೇಲೆ. ಸೊ ಯಾವಾಗಾದರೂ ಬೇಜಾರಾದಾಗ ಏನು ಉಪ್ಪಿಟ್ಟು ಒನ್ ಟೈಮಿಗೆ ಫಂಕ್ಷನ್ಸಿಗೆ ಮಾಡ್ಕೊಳ್ತೀನಿ. ಸೊ ನೈಟ್ ಟೈಮ್ ರೈಸ್ ಸಾಕಾಗಲ್ಲ. ಈಗ ಜನ ನನ್ನ ಮನೇಲಿ ಮಗಳು ತಿಂತಾಳೆ ಅಲ್ವಾ, ಸೊ ಬಿಸಿ ಬಿಸಿನೇ ಇರಬೇಕು, ಉಪ್ಪಿಟ್ಟು ಸಾಕಾಗೋದಿಲ್ಲ ಅಂತ. ಸೊ ರೈಸ್ ಐಟಮ್ನ ಇವಾಗ ಮಾಡ್ಕೊಳ್ತಾ ಇದ್ದೀನಿ. ನಮಗೂ ಖುಷಿ ಅನಿಸುತ್ತೆ ಎಲ್ಲಾದರೂ ಫಂಕ್ಷನ್ಸ್ಗೆ ಹೋದಾಗ ಬಂದಾಗ ಒಂದು ಮೈಂಡ್ ಫ್ರೀ ಅನಿಸುತ್ತೆ, ಸ್ಟ್ರೆಸ್ ಫ್ರೀ ಅನಿಸುತ್ತೆ. ಹಾಗೆ ಈಗ ಇದಕ್ಕೂ ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ತರಕಾರಿ, ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಸೋಪ್ ಮಾಡಿದಂಥ 1 ಗ್ಲಾಸಷ್ಟು ವಾಟರ್ಗೆ 2 ಗ್ಲಾಸಷ್ಟು ಜಾರ್ ವಾಟರ್ ಕೂಡ ಲಾಸ್ಟಲ್ಲಿ ಹಾಕ್ಕೊಳ್ಬೇಕು ಅಕ್ಕಿ ಹಾಕಿದ್ಮೇಲೆ. ಸೊ ಮೊಟ್ಟೆನ ಬೇಯಿಸಿಟ್ಕೊಂಡ್ಮೇಲೆ ಅದನ್ನು ಸಿಪ್ಪೆ ಬಿಡಿಸಿ ಫೋರ್ಕಿಂದ ಅದಕ್ಕೆ ಪೋಕ್ ಮಾಡಿದ್ದೀನಿ, ಚುಚ್ಚಿ. ಇವಾಗ ಇದನ್ನು ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು, ಇಲ್ಲ ಹಾಗೆ ಹಾಕ್ಕೊಳ್ಬೋದು. ಸೊ ನಾನು 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡಿ ಕಲಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಗ್ರೀನ್ ಚಿಲ್ಲಿ ಒಂದೇ ಸಾಕಾಗಲ್ಲ, ಮತ್ತು ಅದು ತುಂಬ ಖಾರ ಅನಿಸ್ಬಿಡುತ್ತೆ ಗಹನ್ಗೆ. ಸೊ ಮಕ್ಕಳಿರೋ ಮನೆಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ನಮ್ಗೆ ಆ್ಯಡ್ ಮಾಡಿಕೊಂಡ್ರೆ ಸಾಕು ಅಂತ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ರುಬ್ಬಕ್ಕೂ ಹಾಕ್ಕೊಳ್ಬೋದು, ಈ ಥರ ಎಕ್ಸ್ಟ್ರಾ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಬೋದು. ಗರಂ ಮಸಾಲ ಏನು ಬೇಕಾಗಿರಲ್ಲ, ಯಾಕಂದರೆ ಸ್ಪೈಸಸ್ ಆ್ಯಡ್ ಮಾಡಿರ್ತೀವಲ್ಲ. ಸೊ ಇದು ನಾನೇ ಸ್ಪೆಷಲಾಗಿ ಕಂಡುಹಿಡ್ದಿರೋ ಅಂಥ ರೆಸಿಪಿ ಅಂದ್ಕೋಬೋದು. ಸೊ ಹಾಗೆ ಎಲ್ಲನೂ ಆದಮೇಲೆ 2 ವಿಸಿಲ್ಸ್ ಆದಮೇಲೆ ಕಟ್ ಮಾಡಿ ಈಗ ಮೊಟ್ಟೆನೂ ಹಾಕ್ಕೊಳ್ತಾ ಇದ್ದೀನಿ ಸರ್ವ್ ಮಾಡೋದಕ್ಕೆ. ಇದನ್ನು 2 ಪೀಸಸ್ ಆಗಾದರೂ ಕಟ್ ಮಾಡಿ ಹಾಕ್ಕೊಳ್ಬೋದು, ಇಲ್ಲ ಡೈರೆಕ್ಟಾಗಾದರೂ ಹಾಕ್ಕೊಂಡು ಸರ್ವ್ ಮಾಡ್ಬೋದು. ಹಾಟಾಗಿ ಚೆನ್ನಾಗಿರುತ್ತೆ. ಅವಳಿಗೆ ಅಂತ ಬೀಟ್ರೂಟ್ ಸೆರಿನ ಮಾಡಿದ್ದೀನಿ. ಅವಳಿಗೆ ಮೇಯ್ನಾಗಿ ಐರನ್ ರಿಚ್ ಫುಡ್ಸ್ ಕೊಡೋಣ ಅಂತ. ಹಾಗೆ ಇವಾಗ ಪಿಜ್ಜಾ ಕೂಡ ಆರ್ಡರ್ ಮಾಡಿದ್ವಿ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಪಿಜ್ಜಾ ಆರ್ಡರ್ ಮಾಡಿ ಅವನು ಕೇಳ್ತಾನೆ ಇದ್ದ ರಜಕ್ಕೆ ಸಂಡೇ ಮಾರ್ನಿಂಗ್ ಕೇಳಿ ತೆಗೆಸ್ಕೊಂಡಿದ್ದಾನೆ. ಇದು ಪುದೀನ ಸಾಸ್ ಇತ್ತು, ಡಿಫ್ರೆಂಟ್ ಟೇಸ್ಟ್ ಇದೆ, ಟಾರ್ಟಿಲಾ ಥರ. ಆ್ಯಂಡ್ ಒಂದು ಮಯೋನೀಸ್ ಟೇಸ್ಟ್ ಏನೋ ಇದೆ, ಚೆನ್ನಾಗಿತ್ತು ಪಿಜ್ಜಾ. ಇನ್ನು ನಾರ್ಮಲ್ ಒಂದು ರೆಡ್ ಸಾಸ್ ಇದೆ. ಸೊ ಎಲ್ಲ ಕುತ್ಕೊಂಡು ಇಲ್ಲಿ ಮುಗಿಸಿ ಅವಳಿಗೂ ಫೀಡ್ ಮಾಡಿ ಅವಳು ಮಲ್ಕೊಂಡಿದ್ದಾಳೆ. ಇವಾಗ ನಾವು ಪಿಜ್ಜಾನ ಆದಮೇಲೆ ಒಂದು ಡೆಲಿವರಿ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀವಿ. ಅವನಿಗೆ ತುಂಬ ದಿನದಿಂದ ಏನೇನು ದಸರಾ ಹಾಲಿಡೇಸ್ ಬಂತು ಆಟ ಆಡೋಕ್ಕೆ ಬೇಕು ಅಂತ ಕೇಳಿ ಆರ್ಡರ್ ಮಾಡಿಸ್ಕೊಂಡಿದ್ದ ಗಹನು. ಸೊ ಈ ಫಿಶಿಂಗ್ ಅವ್ರ ಅಣ್ಣ ಹತ್ರ ಇತ್ತು, ಅಂಡ್ ಸ್ಪೆಷಲಾಗಿ ಬೇಕು ಅಂತ ಇದನ್ನು ತರಿಸ್ಕೊಂಡಿದ್ದಾನೆ. ಹಾಗೆ ಅವನಿಗಂತೂ ತುಂಬ ಖುಷಿ ಇತ್ತು ಅನ್ಬಾಕ್ಸಿಂಗ್ ಮಾಡಬೇಕಾದಾಗ. ಬಟ್ ಇದರಲ್ಲಿ 4 ರಾಡ್ಸ್ ಆ್ಯಂಡ್ ಒಂದಷ್ಟು ಫಿಶಸ್ ಇದೆ, 2 ಸೆಟ್ಟು, ಒಂದು ದೊಡ್ಡದು ಒಂದು ಚಿಕ್ಕದು. ಆ್ಯಂಡ್ ಗ್ಯಾಜೆಟ್ಸನ್ನು ಎವ್ರಿ ಟೈಮ್ ಈಚೆ ಇಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತೀವಲ್ವ ಮಕ್ಕಳನ್ನ, ಅದು
ಆಟ ಆಡೋಕ್ಕೆ. ಅವನು ನಮಗೂ ಕೆಲಸ ಆದಮೇಲೆ ಕರೀತಾನೆ, ನನ್ನ ಜೊತೆ ಆಡು ಬಾ ಅಂತ. ಫಿಶ್ ಹಿಡಿಯೋದಕ್ಕೆ ರಾಡಲ್ಲಿ ಚೆನ್ನಾಗಿರುತ್ತೆ, ಒಂಥರ ಸ್ಟ್ರೆಸ್ ಫ್ರೀ ಅನಿಸುತ್ತೆ. ಸೊ ಅವಳಿಗೂ ಕೂಡ ಕೊಟ್ಟು ಆಟ ಆಡಿಸ್ತಾ ಇದ್ದ. ಆ್ಯಂಡ್ ಖುಷಿ ಆಗುತ್ತೆ ಒಟ್ಟಿಗೆ ಅವರಿಬ್ಬರು ಆಟ ಆಡೋದು ಎಂಜಾಯ್ ಮಾಡಿಕೊಂಡು ನೋಡೋದಕ್ಕೆ. ಅವಳು ಕೂಡ ನೋಡಿ ಟಿ ವಿಗೆ ಅಡಿಕ್ಟ್ ಆಗಿಬಿಡ್ತಾಳೆ, ಕಲರಾಗಿ ಬರ್ತಾ ಇರತ್ತೆ ಅಂತ. ಆ್ಯಂಡ್ ಅವಳಿಗೂ ಕೂಡ ಏನಾದರೂ ಆಟ ಸಾಮಾನು ಕೊಡ್ತಾ ಇರಬೇಕು, ಸೊ ದಟ್ ಅವರಿಬ್ಬರು ಚೆನ್ನಾಗಿ ಬಾಂಡಿಂಗ್ ಆಟ ಆಡ್ಕೊಂಡಿರಲಿ ಅಂತ. ಆ್ಯಂಡ್ ಅವನು ಕೂಡ ಏನಾದರೂ ಕೆಲಸ ಹೇಳ್ತಾ ಇರ್ತೀನಿ, ಸ್ವಲ್ಪ ಟಿ ವಿ ನೋಡಿ ಕಮ್ಮಿ ಮಾಡಲಿ ಡೈವರ್ಷನ್ನು ಅಂತ. ಸೊ ಇದಾಗಿತ್ತು ಅವನ ಒಂದು ಗೇಮ್. ಇದು ಮೇ ಬಿ ಇದು ಅರೌಂಡ್ 300-400 ಏನೋ ಅನಿಸುತ್ತೆ. ಆ್ಯಂಡ್ ಕೆಳಗಡೆ ಕೂಡ ಲೈಟಿಂಗ್ ಇದೆ ಫಿಶ್ದು, ಅದು ಕೂಡ ಮಗಳಿಗೆ ನೋಡೋಕ್ಕೆ ಚಿಕ್ಕವ್ರಿಗೆ ಖುಷಿ ಅನಿಸುತ್ತೆ. ಆ್ಯಂಡ್ ಇದು ಹಿಡಿತಾ ಅವ್ರ ಕಾನ್ಸಂಟ್ರೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇದಾದಮೇಲೆ ಮಧ್ಯಾಹ್ನಕ್ಕೆ ಲಂಚ್ಗೆ ಅಂತ ನಾನಿವಾಗ ಇದು ಹಾಕ್ತಾಯಿದ್ದೀನಿ, ವೆಜಿಟೇಬಲ್ ಪ್ಯಾಟೀಸ್ ಮಾಡಿದ್ದೆ. ವೆರಿ ಈಸಿ, ಇದು ಕೂಡ ಒಂದ್ಸಲ ಶಾರ್ಟ್ಸಲ್ಲೇ ಶೇರ್ ಮಾಡ್ತೀನಿ, ರೆಸಿಪಿನ ಚೆಕ್ ಮಾಡಿರಿ. ಹಾಗೆ ಇದನ್ನು ಏನು ನಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಸ್ನ್ಯಾಕ್ಸ್ ಟೈಮಲ್ಲಿ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನಿವಾಗ ಡಿನ್ನರ್ಗೆ ಅಂತ ಟೊಮೆಟೊ ಗೊಜ್ಜು ದೋಸೆ ಹಿಟ್ಟಿದ್ದರಿಂದ ಈ ಕಾಂಬೋ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ವೆರಿ ಸಿಂಪಲ್, ದೋಸೆ ಕೂಡ ಬೇಗನೆ ಆಗೋಗುತ್ತೆ ಡಿನ್ನರ್ಗೆ. ಆ್ಯಂಡ್ ಲಂಚ್ಗೆ ಸಂಡೇ ಇದಾಗಿತ್ತು ಇವತ್ತಿನ ಬ್ಲಾಗ್. ಸೊ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶಾರ್ಟ್ಸಲ್ಲಿ ಕೂಡ ನವರಾತ್ರಿದು ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಸ್ಟೋರಿ ನಿಮಗೆ ಯಾವುದು ತಲೆಯಲ್ಲಿ ಉಳಿದಿದೆ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ.